ಪುತ್ರ ಉಮೇಶ್ ಅವರು ಏನು ಪತ್ರಿಕಾಗೋಷ್ಠಿ ಮಾಡಿ ಆರೋಪ ಮಾಡಿರ್ತಾರೆ ಬೇಲೂರು ತಾಲೂಕಿನ ದಂಡಾಧಿಕಾರಿಗಳ ಮೇಲೆ. ಸಾಲುಮರದ ತಿಮ್ಮಕ್ಕನವ್ರ ಮೇಲೆ ರಾಷ್ಟ್ರ ಮಟ್ಟದಲ್ಲಿ ಹೆಸರಿದೆ. ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿದ್ದರಿಂದ ನಮಗೂ ಅವ್ರ ಮೇಲೆ ಅಪಾರವಾದಂಥ ಗೌರವ ಉಂಟು. ಆ ರೀತಿ ಬೇಲೂರಿನಲ್ಲಿ ಅದು ನಮ್ಮ ಸಾಂಸ್ಕೃತಿಕ ಬೀಡು ಏನು ಬೇಲೂರಿದೆ, ಬೇಲೂರಿನಲ್ಲಿ ಆ ಥರದ್ದು ಯಾವುದೇ ದುಶ್ಚಟಗಳಿಗೆ ಯಾರೂ ಆಸ್ಪದ ಮಾಡಿಕೊಡಲ್ಲ. ಒಂದು. ಎರಡನೇದು ಹೇಳ್ತಾರೆ, ನಾವು ಸಾಲುಮರದ ತಿಮ್ಮಕ್ಕನವರು ಬಂದು ಇಲ್ಲಿ ಗಿಡಗಳನ್ನ ನೆಟ್ಟಿದ್ರು, ಆ ಗಿಡಗಳನ್ನ ಇವತ್ತೇನು ತಾಲೂಕು ದಂಡಾಧಿಕಾರಿಗಳು ತೆರವು ಮಾಡೋ ಅಂತ ಕೆಲಸ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ. ತೆರವು ಮಾಡೋ ಅಂತ ಕೆಲಸ ಮಾಡಿದರೆ ಗಿಡ ಯಾವ ಗಿಡ ನೆಟ್ಟಿದ್ದಾರೆ ಅನ್ನೋದು ಒಂದು ಬೇಕು. ಅವ್ರು ಸುಮ್ಮನೆ ಆರೋಪಗಳನ್ನ ಮಾಡಬಾರ್ದು, ಆರೋಪಗಳಿಗೆ ದಾಖಲೆ ಮುಖಾಂತರ ಆರೋಪ ಮಾಡಬೇಕು. ನಾವು ಇಲ್ಲಿ ನೋಡಿದ್ದೀವಿ, ನೆನ್ನೆ ಹೋಗ್ಬಿಟ್ಟು ಒಂದು ಸ್ಥಳ ಪರಿಶೀಲನೆ ಮಾಡಿದಾಗ ಇಲ್ಲಿ ಬೆಳೆದಂಥದ್ದು ಎಲ್ಲ ಪಾರ್ಥೇನಿಯಂ ಗಿಡಗಳಾಗಿದೆ. ಯಾವುದು ಬೇರೆ ರೀತಿಯಾದಂಥ ಗಿಡಗಳು ಯಾವುದು ಬೆಳೆದಿಲ್ಲ, ಪಾರ್ಥೇನಿಯಂ ಗಿಡಗಳು ಬೆಳೆದಿದೆ. ಆಮೇಲೆ ಇನ್ನೊಂದು ಹೇಳಿದ್ರು 200 ಗಿಡಗಳನ್ನ ಸಾಲುಮರದ ತಿಮ್ಮಕ್ಕನವರು ನೆಟ್ಟಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಆ 200 ಗಿಡಗಳನ್ನ ನೆಟ್ಟಿದ್ದಾರೆ ಅಂತಂದ್ಮೇಲೆ ಅಟ್ಲೀಸ್ಟ್ ಒಂದು ಯಾವ್ದಾದ್ರು ಒಂದು ಫೋಟೋಗ್ರಾಫೀಸ್ನ ಯಾವ್ದಾದ್ರು ಕೊಡಬೇಕು. ಇಲ್ಲಿ ಉಮೇಶ್ ಅವರು ಒಂದು ಆರೋಪ ಮಾಡಿದಾಗ ಉಮೇಶ್ ಅವರಿಗೆ ಪಾಪ ಗೊತ್ತಿಲ್ಲ ಅನ್ಸುತ್ತೆ, ಗಿಡಗಳು ಯಾವುದು ಈ ಪೊದೆಗಳು ಯಾವುದು ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ. ಸಾಮಾನ್ಯ ಅವ್ರು ಹೇಳಿರೋ ಲೆಕ್ಕಾಚಾರಕ್ಕೆ ಆ 200 ಗಿಡಗಳು ಪಾರ್ಥೇನಿಯಂ ಗಿಡಗಳು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಸಾಬೀತು ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಚಿತ್ರಗಳನ್ನ. ಎಲ್ಲದು ಏನು 200ರಿಂದ 500 ಗಿಡಗಳು ಏನಿದೆ ಅದೆಲ್ಲ ಪೂರ್ತಿ ಪಾರ್ಥೇನಿಯಂ ಗಿಡಗಳಾಗಿರುತ್ತೆ. ಈ ಗಿಡಗಳನ್ನ ಬೆಳೆಸೋದು ಸಾಲುಮರದ ತಿಮ್ಮಕ್ಕನವರು ಬೆಳೆಸಲ್ಲ ಅನ್ನೋದು ನಮಗೊಂದು ಮಾಹಿತಿ ಗೊತ್ತಿರೋ ಪ್ರಕಾರ.